ಪರಮೇಶ್ವರ್ ಒಂದು ಮಾತನ್ನ ಅಂದ್ರೆ ಪರಿಷತ್ತು ಸದಸ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹಿರಿಯರ ಮಾತನ್ನು ಕೇಳ್ತಾ ಇಲ್ಲ, ಇಬ್ಬರೇ ನಿರ್ಧಾರ ತರೀತಾರೆ. ಇಲ್ಲ ನೋಡಿ, ಕೇಳಿದೆ ನಾನು ಪರಮೇಶ್ವರ್ ಸಾಹೇಬ್ರಿಗೆ ಮಾತನಾಡಿದ್ದೆ. ಅದು ಬೇರೆ ಕೆಲಸ ಇದ್ದಾಗ ಎಲ್ಲರದು ಸಮನ್ವಯ ಇದೆ, ಎಲ್ಲಾನು ಸೇರಿ ನಿರ್ಧಾರ ತಗೋಬೇಕು ಅಂತ ಅಷ್ಟೇ ಅವ್ರು ಹೇಳಿರೋದು. ಆಮೇಲೆ ಎಲ್ಲರ ಹತ್ರ ಕನ್ಸಲ್ಟೇಷನ್ ಮಾಡ್ತಾರಲ್ಲ, ಇಂಡಿವಿಜುವಲ್ ಆಗಿ ಮಾಡಿರ್ಬೋದು ಅಥವಾ ಸಾಮೂಹಿಕವಾಗಿ ಮಾಡಿರ್ಬೋದು. ಈಗ ನಮ್ಮ ಭಾಗದಲ್ಲಿ ನಾವೇ ಎಲ್ಲ ನಾಯಕರು ಕೂತ್ಕೊಂಡು ನಾವೇ ಒಂದು 4-5 ಹೆಸರು ಕೊಟ್ಟಿದ್ದೇವೆ, ಸೀನಿಯಾರಿಟಿ ಮೇಲೆ ಇರ್ಬೋದು, ಪಕ್ಷದ ಸೇವೆದಲ್ಲಿ ಇರ್ಬೋದು ಅಂತ. ಸೊ ಅಲ್ಲೇನು ಬೇರೆ ಬೇರೆ ಅವರೆಲ್ಲ ಸೀನಿಯರ್ಸ್ ಕೂತ್ ಮಾತಾಡ್ತಾರೆ. ಇನ್ನ ತೀರ್ಮಾನಗಳೆಲ್ಲಾಗಿದೆ ಸರ್. ಅಷ್ಟು ಯಾಕಂದ್ರೆ ಈ ಸಲ ಅಷ್ಟು ನಿಮ್ಗೆ ಅಧ್ಯಕ್ಷರು ಹೇಳ್ತಾರೆ 300ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ. ಮತ್ತೆ ಸಹಜವಾಗಿ ಸವಾಲ್ ಆಗದೆ ಅಲ್ಲ, ಯಾಕಂದ್ರೆ ಈ ನಾವು 136 ಸೀಟ್ ಬರ್ಬೇಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ನಾಯಕರು ಅವ್ರದಾದಂತ ಒಂದು ಅಮೂಲ್ಯವಾದಂತ ಸೇವೆ ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಸೊ ಸಹಜವಾಗಿ ಆಕಾಂಕ್ಷಿಗಳು ಕೂಡ ಜಾಸ್ತಿ. ಮುಂಚೆ ಏನು 1-2 ಇರ್ತಾ ಇತ್ತು, ಇವತ್ತು ಸಂಖ್ಯಾಬಲ ಇದೆ. ಇನ್ನು ಹೆಚ್ಚು ಜನರಿಗೆ ನಾವು ಮೇಲ್ಮನೆಗೆ ಆಯ್ಕೆ ಮಾಡಬಹುದು. ಸೊ ಪ್ರಾದೇಶಿಕ ಇರಬಹುದು, ಸಾಮಾಜಿಕ ನ್ಯಾಯ ಇರಬಹುದು, ಇವೆಲ್ಲಾನು ಕೂಡ ನೋಡ್ಕೊಂಡು ನಾವು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ನಾವು ಬಿಜೆಪಿಯವ್ರ ತರ ಕ್ಯಾಶ್ ಅಂಡ್ ಕ್ಯಾರಿ ಅಲ್ಲ ನಮ್ ಕಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.